ದೇಶದಲ್ಲಿ ಆಗ್ತಾ ಇರುವಂಥ ಜಮ್ಮು ಕಾಶ್ಮೀರದಲ್ಲಾಗಿರುವಂಥ ಅಹಿತಕರ ಘಟನೆ ಅದು ಜೀರ್ಣಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ದುಷ್ಟ ಸಂಹಾರ ಮಾಡುವಂಥ ಒಂದು ರೀತಿಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನೇ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರಿಗೆ ಮತ್ತು ಅಭಿನವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅನ್ನುವಂಥ ಕೀರ್ತಿ ಇವತ್ತೇನು ಅಮಿತ್ ಶಾ ಅವರಿಗೆ ಸಿಕ್ಕಿದೆ, ಅವರಿಬ್ಬರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ತಾಯಿ ಮೂಕಾಂಬಿಕೆ ದೊಡ್ಡ ಶಕ್ತಿಯನ್ನು ಕೊಟ್ಟು ಆ ದುಷ್ಟರ ಒಂದು ಸಂಹಾರವನ್ನು ಮಾಡೋದಕ್ಕೆ ಭಾರತ ಶಾಂತಿಯುತವಾಗಿ ಈ ಒಂದು ಸನಾತನ ಧರ್ಮ ಆಧ್ಯಾತ್ಮಿಕ ಈ ನೆಲೆ ಯಾವತ್ತಿಗೂ ಕೂಡ ಶಾಂತಿಯುತವಾಗಿ ಇರಬೇಕು ಅಂತೇಳಿ ಇರೋದಕ್ಕೆ ಕೃಷ್ಣ ಮೋದಿಜಿಯವರಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ಭಾಳ ನಾವೆಲ್ಲರೂ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ರೀತಿ ಅವರೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ನೋಡಿ, ಅವರು ಶಾಶ್ವತ ಅಲ್ಲ, ನಾವು ಶಾಶ್ವತ ಅಲ್ಲ. ಆದರೆ ಈ ನೆಲ, ಈ ಜಲ, ಈ ಭಾರತ ಭೂಮಿ ಇದೊಂದು ಪುಣ್ಯಭೂಮಿ, ಕರ್ಮಭೂಮಿ, ಇದು ವೇದ ಭೂಮಿ. ಇದು ಈ ಭೂಮಿಯಲ್ಲಿ ಹುಟ್ಟಿ ಈ ರೀತಿ ಪಾಕಿಸ್ತಾನ ದೇಶದ ಪರವಾಗಿ ಹೇಳಿಕೆಗಳು ಕೊಟ್ಟಂಥ ಒಂದು ಮೂರ್ಖತ್ವ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಂದರೆ ನಾವೆಲ್ಲದನ್ನು ಕೂಡ ಶ್ರೀಕೃಷ್ಣನಿಗೆ ಬಿಡಬೇಕಾಗುತ್ತೆ ಅಷ್ಟೇ. ಅಥವಾ ಭಗವಂತ ಅವರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ದೇಶದ ಪರವಾಗಿ, ನಮ್ಮ ಈ ನೆಲದ ಪರವಾಗಿ ಯೋಚನೆ ಮಾಡುವಂಥ ಒಂದು ಒಳ್ಳೆಯ ಬುದ್ಧಿಯನ್ನು ಆ ಭಗವಂತ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರು ರಾಜಕೀಯ ಶಾಶ್ವತ ಅಂದ್ಕೊಂಡಿದ್ದಾರೆ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಯಾವ ಕ್ಷಣದಲ್ಲಿ ಅವ್ರು ಇಳಿದು ಹೋಗ್ತಾರೋ ಗೊತ್ತಿಲ್ಲ. ಮತ್ತು ಯಾವುದೇ ಒಂದು ರೀತಿಯಲ್ಲಿ ತಗೊಂಡ್ರು ಕೂಡ ಅವ್ರಿಗೆ 76 ವಯಸ್ಸು ದಾಟಿದೆ. ಈ ಸಮಯದಲ್ಲಾದರೂ ಕೂಡ ಭಗವಂತನ ಪರವಾಗಿ, ಈ ಭರತ ಭೂಮಿ, ಪುಣ್ಯಭೂಮಿ ಪರವಾಗಿ ಒಂದು ಒಳ್ಳೆಯ ಮಾತನ್ನು ಮಾತಾಡಿ ಪುಣ್ಯ ಕಟ್ಕೊಳ್ಳೋದನ್ನು ಬಿಟ್ಟು ಈ ರೀತಿ ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಈ ರಾಕ್ಷಸ ಮನೋಭಾವ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಶ್ರೀಕೃಷ್ಣನೇ ಉತ್ತರ ಕೊಡ್ತಾನೆ ಅಷ್ಟೇ. ದೇಶದಲ್ಲಿ ಆಗ್ತಾ ಇರುವಂಥ ಜಮ್ಮು ಕಾಶ್ಮೀರದಲ್ಲಾಗಿರುವಂಥ ಅಹಿತಕರ ಘಟನೆ ಅದು ಜೀರ್ಣಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ದುಷ್ಟ ಸಂಹಾರ ಮಾಡುವಂಥ ಒಂದು ರೀತಿಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನೇ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರಿಗೆ ಮತ್ತು ಅಭಿನವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅನ್ನುವಂಥ ಕೀರ್ತಿ ಇವತ್ತೇನು ಅಮಿತ್ ಶಾ ಅವರಿಗೆ ಸಿಕ್ಕಿದೆ, ಅವರಿಬ್ಬರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ತಾಯಿ ಮೂಕಾಂಬಿಕೆ ದೊಡ್ಡ ಶಕ್ತಿಯನ್ನು ಕೊಟ್ಟು ಆ ದುಷ್ಟರ ಒಂದು ಸಂಹಾರವನ್ನು ಮಾಡೋದಕ್ಕೆ ಭಾರತ ಶಾಂತಿಯುತವಾಗಿ ಈ ಒಂದು ಸನಾತನ ಧರ್ಮ ಆಧ್ಯಾತ್ಮಿಕ ಈ ನೆಲೆ ಯಾವತ್ತಿಗೂ ಕೂಡ ಶಾಂತಿಯುತವಾಗಿ ಇರಬೇಕು ಅಂತೇಳಿ ಇರೋದಕ್ಕೆ ಕೃಷ್ಣ ಮೋದಿಜಿಯವರಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ಭಾಳ ನಾವೆಲ್ಲರೂ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ರೀತಿ ಅವರೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ನೋಡಿ, ಅವರು ಶಾಶ್ವತ ಅಲ್ಲ, ನಾವು ಶಾಶ್ವತ ಅಲ್ಲ. ಆದರೆ ಈ ನೆಲ, ಈ ಜಲ, ಈ ಭಾರತ ಭೂಮಿ ಇದೊಂದು ಪುಣ್ಯಭೂಮಿ, ಕರ್ಮಭೂಮಿ, ಇದು ವೇದ ಭೂಮಿ. ಇದು ಈ ಭೂಮಿಯಲ್ಲಿ ಹುಟ್ಟಿ ಈ ರೀತಿ ಪಾಕಿಸ್ತಾನ ದೇಶದ ಪರವಾಗಿ ಹೇಳಿಕೆಗಳು ಕೊಟ್ಟಂಥ ಒಂದು ಮೂರ್ಖತ್ವ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಂದರೆ ನಾವೆಲ್ಲದನ್ನು ಕೂಡ ಶ್ರೀಕೃಷ್ಣನಿಗೆ ಬಿಡಬೇಕಾಗುತ್ತೆ ಅಷ್ಟೇ. ಅಥವಾ ಭಗವಂತ ಅವರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ದೇಶದ ಪರವಾಗಿ, ನಮ್ಮ ಈ ನೆಲದ ಪರವಾಗಿ ಯೋಚನೆ ಮಾಡುವಂಥ ಒಂದು ಒಳ್ಳೆಯ ಬುದ್ಧಿಯನ್ನು ಆ ಭಗವಂತ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರು ರಾಜಕೀಯ ಶಾಶ್ವತ ಅಂದ್ಕೊಂಡಿದ್ದಾರೆ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಯಾವ ಕ್ಷಣದಲ್ಲಿ ಅವ್ರು ಇಳಿದು ಹೋಗ್ತಾರೋ ಗೊತ್ತಿಲ್ಲ. ಮತ್ತು ಯಾವುದೇ ಒಂದು ರೀತಿಯಲ್ಲಿ ತಗೊಂಡ್ರು ಕೂಡ ಅವ್ರಿಗೆ 76 ವಯಸ್ಸು ದಾಟಿದೆ. ಈ ಸಮಯದಲ್ಲಾದರೂ ಕೂಡ ಭಗವಂತನ ಪರವಾಗಿ, ಈ ಭರತ ಭೂಮಿ, ಪುಣ್ಯಭೂಮಿ ಪರವಾಗಿ ಒಂದು ಒಳ್ಳೆಯ ಮಾತನ್ನು ಮಾತಾಡಿ ಪುಣ್ಯ ಕಟ್ಕೊಳ್ಳೋದನ್ನು ಬಿಟ್ಟು ಈ ರೀತಿ ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಈ ರಾಕ್ಷಸ ಮನೋಭಾವ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಶ್ರೀಕೃಷ್ಣನೇ ಉತ್ತರ ಕೊಡ್ತಾನೆ ಅಷ್ಟೇ. ದೇಶದಲ್ಲಿ ಆಗ್ತಾ ಇರುವಂಥ ಜಮ್ಮು ಕಾಶ್ಮೀರದಲ್ಲಾಗಿರುವಂಥ ಅಹಿತಕರ ಘಟನೆ ಅದು ಜೀರ್ಣಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ದುಷ್ಟ ಸಂಹಾರ ಮಾಡುವಂಥ ಒಂದು ರೀತಿಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನೇ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರಿಗೆ ಮತ್ತು ಅಭಿನವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅನ್ನುವಂಥ ಕೀರ್ತಿ ಇವತ್ತೇನು ಅಮಿತ್ ಶಾ ಅವರಿಗೆ ಸಿಕ್ಕಿದೆ, ಅವರಿಬ್ಬರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ತಾಯಿ ಮೂಕಾಂಬಿಕೆ ದೊಡ್ಡ ಶಕ್ತಿಯನ್ನು ಕೊಟ್ಟು ಆ ದುಷ್ಟರ ಒಂದು ಸಂಹಾರವನ್ನು ಮಾಡೋದಕ್ಕೆ ಭಾರತ ಶಾಂತಿಯುತವಾಗಿ ಈ ಒಂದು ಸನಾತನ ಧರ್ಮ ಆಧ್ಯಾತ್ಮಿಕ ಈ ನೆಲೆ ಯಾವತ್ತಿಗೂ ಕೂಡ ಶಾಂತಿಯುತವಾಗಿ ಇರಬೇಕು ಅಂತೇಳಿ ಇರೋದಕ್ಕೆ
ಕೃಷ್ಣ ಮೋದಿಜಿಯವರಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ಭಾಳ ನಾವೆಲ್ಲರೂ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ರೀತಿ ಅವ್ರೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ನೋಡಿ, ಅವರು ಶಾಶ್ವತ ಅಲ್ಲ, ನಾವು ಶಾಶ್ವತ ಅಲ್ಲ. ಆದರೆ ಈ ನೆಲ, ಈ ಜಲ, ಈ ಭಾರತ ಭೂಮಿ ಇದೊಂದು ಪುಣ್ಯಭೂಮಿ, ಕರ್ಮಭೂಮಿ, ಇದು ವೇದ ಭೂಮಿ ಇದು. ಈ ಭೂಮಿಯಲ್ಲಿ ಹುಟ್ಟಿ ಈ ರೀತಿ ಪಾಕಿಸ್ತಾನ ದೇಶದ ಪರವಾಗಿ ಹೇಳಿಕೆಗಳು ಕೊಟ್ಟಂಥ ಒಂದು ಮೂರ್ಖತ್ವ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಂದರೆ ನಾವೆಲ್ಲದನ್ನು ಕೂಡ ಶ್ರೀಕೃಷ್ಣನಿಗೆ ಬಿಡಬೇಕಾಗುತ್ತೆ ಅಷ್ಟೇ. ಅಥವಾ ಭಗವಂತ ಅವರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ದೇಶದ ಪರವಾಗಿ, ನಮ್ಮ ಈ ನೆಲದ ಪರವಾಗಿ ಯೋಚನೆ ಮಾಡುವಂಥ ಒಂದು ಒಳ್ಳೆಯ ಬುದ್ಧಿಯನ್ನು ಆ ಭಗವಂತ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರು ರಾಜಕೀಯ ಶಾಶ್ವತ ಅಂದ್ಕೊಂಡಿದ್ದಾರೆ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಯಾವ ಕ್ಷಣದಲ್ಲಿ ಅವ್ರು ಇಳಿದು ಹೋಗ್ತಾರೋ ಗೊತ್ತಿಲ್ಲ. ಮತ್ತು ಯಾವುದೇ ಒಂದು ರೀತಿಯಲ್ಲಿ ತಗೊಂಡ್ರು ಕೂಡ ಅವ್ರಿಗೆ 76 ವಯಸ್ಸು ದಾಟಿದೆ. ಈ ಸಮಯದಲ್ಲಾದರೂ ಕೂಡ ಭಗವಂತನ ಪರವಾಗಿ, ಈ ಭರತ ಭೂಮಿ, ಪುಣ್ಯಭೂಮಿ ಪರವಾಗಿ ಒಂದು ಒಳ್ಳೆಯ ಮಾತನ್ನು ಮಾತಾಡಿ ಪುಣ್ಯ ಕಟ್ಕೊಳ್ಳೋದನ್ನು ಬಿಟ್ಟು ಈ ರೀತಿ ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಈ ರಾಕ್ಷಸ ಮನೋಭಾವ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಶ್ರೀಕೃಷ್ಣನೇ ಉತ್ತರ ಕೊಡ್ತಾನೆ ಅಷ್ಟೇ. ದೇಶದಲ್ಲಿ ಆಗ್ತಾ ಇರುವಂಥ ಜಮ್ಮು ಕಾಶ್ಮೀರಲ್ಲಾಗಿರುವಂಥ ಅಹಿತಕರ ಘಟನೆ ಅದು ಜೀರ್ಣಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ದುಷ್ಟ ಸಂಹಾರ ಮಾಡುವಂಥ ಒಂದು ರೀತಿಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನೇ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರಿಗೆ ಮತ್ತು ಅಭಿನವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅನ್ನುವಂಥ ಕೀರ್ತಿ ಇವತ್ತೇನು ಅಮಿತ್ ಶಾ ಅವರಿಗೆ ಸಿಕ್ಕಿದೆ, ಅವರಿಬ್ಬರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ತಾಯಿ ಮೂಕಾಂಬಿಕೆ ದೊಡ್ಡ ಶಕ್ತಿಯನ್ನು ಕೊಟ್ಟು ಆ ದುಷ್ಟರ ಒಂದು ಸಂಹಾರವನ್ನು ಮಾಡೋದಕ್ಕೆ ಭಾರತ ಶಾಂತಿಯುತವಾಗಿ ಈ ಒಂದು ಸನಾತನ ಧರ್ಮ, ಆಧ್ಯಾತ್ಮಿಕ ಈ ನೆಲೆ ಯಾವತ್ತಿಗೂ ಕೂಡ ಶಾಂತಿಯುತವಾಗಿ ಇರಬೇಕು ಅಂತೇಳಿ ಇರೋದಕ್ಕೆ ಕೃಷ್ಣ ಮೋದಿಜಿಯವರಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ಭಾಳ ನಾವೆಲ್ಲರೂ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ರೀತಿ ಅವ್ರೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ನೋಡಿ, ಅವರು ಶಾಶ್ವತ ಅಲ್ಲ, ನಾವು ಶಾಶ್ವತ ಅಲ್ಲ. ಆದರೆ ಈ ನೆಲ, ಈ ಜಲ, ಈ ಭಾರತ ಭೂಮಿ ಇದೊಂದು ಪುಣ್ಯಭೂಮಿ, ಕರ್ಮಭೂಮಿ, ಇದು ವೇದ ಭೂಮಿ ಇದು. ಈ ಭೂಮಿಯಲ್ಲಿ ಹುಟ್ಟಿ ಈ ರೀತಿ ಪಾಕಿಸ್ತಾನ ದೇಶದ ಪರವಾಗಿ ಹೇಳಿಕೆಗಳು ಕೊಟ್ಟಂಥ ಒಂದು ಮೂರ್ಖತ್ವ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಂದರೆ ನಾವೆಲ್ಲದನ್ನು ಕೂಡ ಶ್ರೀಕೃಷ್ಣನಿಗೆ ಬಿಡಬೇಕಾಗುತ್ತೆ ಅಷ್ಟೇ. ಅಥವಾ ಭಗವಂತ ಅವರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ದೇಶದ ಪರವಾಗಿ, ನಮ್ಮ ಈ ನೆಲದ ಪರವಾಗಿ ಯೋಚನೆ ಮಾಡುವಂಥ ಒಂದು ಒಳ್ಳೆಯ ಬುದ್ಧಿಯನ್ನು ಆ ಭಗವಂತ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರು ರಾಜಕೀಯ ಶಾಶ್ವತ ಅಂದ್ಕೊಂಡಿದ್ದಾರೆ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಯಾವ ಕ್ಷಣದಲ್ಲಿ ಅವ್ರು ಇಳಿದು ಹೋಗ್ತಾರೋ ಗೊತ್ತಿಲ್ಲ. ಮತ್ತು ಯಾವುದೇ ಒಂದು ರೀತಿಯಲ್ಲಿ ತಗೊಂಡ್ರು ಕೂಡ ಅವ್ರಿಗೆ 76 ವಯಸ್ಸು ದಾಟಿದೆ. ಈ ಸಮಯದಲ್ಲಾದರೂ ಕೂಡ ಭಗವಂತನ ಪರವಾಗಿ, ಈ ಭರತ ಭೂಮಿ, ಪುಣ್ಯಭೂಮಿ ಪರವಾಗಿ ಒಂದು ಒಳ್ಳೆಯ ಮಾತನ್ನು ಮಾತಾಡಿ ಪುಣ್ಯ ಕಟ್ಕೊಳ್ಳೋದನ್ನು ಬಿಟ್ಟು ಈ ರೀತಿ ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಈ ರಾಕ್ಷಸ ಮನೋಭಾವ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಶ್ರೀಕೃಷ್ಣನೇ ಉತ್ತರ ಕೊಡ್ತಾನೆ ಅಷ್ಟೇ.